ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಐಶಾಬ್ನದ್ ಯೂಟ್ಯೂಬ್ ಚಾನಲ್. ಹೆಲ್ದಿಯಾಗಿರೋ ಏಲಕ್ಕಿ ಗಂಜಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಏಲಕ್ಕಿ, ಕಾಳುಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹುರಿದಿಟ್ಕೊಂಡಿರೋ ಅಕ್ಕಿ ತಗೊಂಡಿದ್ದೀನಿ. ಕುಚ್ಚಲಕ್ಕಿನ ಚೆನ್ನಾಗಿ ತೊಳೆದಿಟ್ಟು ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಒಂದು 4ರಿಂದ 5 ಬೆಳ್ಳುಳ್ಳಿ ಕಾಳು ಮತ್ತು ಒಂದು 7 ಕಾಳುಮೆಣಸಿನ ಕಾಳು ಮತ್ತು ಒಂದು 2 ಏಲಕ್ಕಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರು ಹಾಕ್ತೇನೆ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಳೋಣ. ಈಗ ನಮ್ಮ ರುಬ್ಬಿಟ್ಕೊಂಡಿರೋದು ರೆಡಿಯಾಗಿದೆ. ಒಂದು 2 ಸ್ಪೂನಷ್ಟು ನಾನು ತಗೊಳ್ತಿದ್ದೀನಿ. ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನಿಮಗೆ 1 ಗ್ಲಾಸಷ್ಟು ಗಂಜಿ ಬೆಂದಿಸಿಕ್ಕೆ ಸಾಕು. 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೀಗ ಬೇಯಕ್ಕಿಡೋಣ. ಇದು ತುಂಬ ಹೆಲ್ದಿಯಾಗಿದೆ. ಕೆಮ್ಮು, ಜ್ವರ ಮತ್ತು ವೀಕ್ನೆಸ್ ಆಗಿರುತ್ತಲ್ಲ, ಜ್ವರ ಬಂದು ಮತ್ತು ವಾಮಿಟ್ ಆಗುತ್ತೆ ಮಕ್ಕಳಿಗೆಲ್ಲ, ಅದಕ್ಕೆ ತುಂಬ ಹೆಲ್ಪ್ಫುಲ್ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟಿಯೂ ಆಗಿರುತ್ತೆ ಮತ್ತು ಏಲಕ್ಕಿ ಪರಿಮಳನೂ ಒಳ್ಳೆ ಬರುತ್ತೆ. ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಮತ್ತು ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸೋಸಿ ಮಕ್ಕಳಿಗೆ ಕೊಟ್ಟರೆ ಆಯಿತು.